ಇವತ್ತಿನ ಕ್ಲಾಸಲ್ಲಿ ನಾವು ವೇರಿಯೇಬಲ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ಎಸ್. ಈಗ ಫಸ್ಟ್ ಆಫ್ ಆಲ್ ನಾನು ಒಂದು ಎಕ್ಸಾಂಪಲ್ ಬರ್ಕೋತೀನಿ ನಿಮಗೆ. ಏಜ್ ಇಸ್ ಈಕ್ವಲ್ ಟು 10 ಅಂತ. ನಿಮ್ಗೆ ಏನು ಅರ್ಥ ಆಯ್ತು ಇವಾಗ ಏಜ್ ಇಸ್ ಈಕ್ವಲ್ ಟು 10 ಅಂತ ಬರ್ಕೊಂಡ ತಕ್ಷಣ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಹೌದಾ? ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ನಿಮಗೆ ಏಜ್ ಅನ್ನೋದಿದೆ, ಹೌದಾ? ಅದೇ ಥರ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ರೈಟ್ ಹ್ಯಾಂಡ್ ಸೈಡಲ್ಲಿ 10 ಅಂತ ಇದೆ. ಈ 10ನ ನಾವೇನಂತ ಕರಿತೀವಿ ಅಂದರೆ ಇಟ್ ಇಸ್ ಅ ವ್ಯಾಲ್ಯೂ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏಜ್ ಅಂತ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ 10 ಅನ್ನೋ ವ್ಯಾಲ್ಯೂ ಇದೆ. ಸೊ ಎರಡರ ಮಧ್ಯೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಮತ್ತು ಒಂದು ಆಪರೇಟರ್ ಇದೆ. ಏನು ಆಪರೇಟರ್ ಇದು? ಈಕ್ವಲ್ಸ್ ಆಪರೇಟರ್. ಅದರಲ್ಲಿ ಅದು ಸಿಂಗಲ್ ಈಕ್ವಲ್ ಆಪರೇಟರ್. ಓಕೆ, ವೆನ್ ಎವರ್ ವಿ ಹ್ಯಾವ್ ಸಿಂಗಲ್ ಈಕ್ವಲ್ ಆಪರೇಟರ್, ಅದನ್ನು ನಾವೇನಂತ ಕರಿತೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಅಂದರೆ ಇಟ್ ಈಸ್ ಅ ಅಸೈನಿಂಗ್ ಆಪರೇಟರ್ ಆರ್ ಇನಿಷಿಯಲೈಸೇಷನ್ ಅಂತಲೂ ಕೂಡ ಕರಿತೀವಿ. ಇದೇನು? ಅಸೈನಿಂಗ್ ಆರ್ ಇನಿಷಿಯಲೈಸೇಷನ್ ಅಂತ ಕೂಡ ಕರಿತೀವಿ ನಾವು. ಅಸೈನಿಂಗ್ ಆರ್ ಇನಿಷಿಯಲೈಸೇಷನ್ ಆಪರೇಟರ್ ಅಂತ ನಾವು ಕರಿತೀವಿ. ಇನ್ನೊಂದು ವಿಚಾರ ವೆರಿ ಇಂಪಾರ್ಟೆಂಟ್, ನೀವೇನು ತಿಳ್ಕೊಬೇಕು ಅಂತಂದರೆ ಈ ಅಸೈನಿಂಗ್ ಆರ್ ಇನ್ಸುಲೇಷನ್ ಯಾವಾಗಲೂ ನಮಗೆ RHS ಇಂದ LHSಗಾಗುತ್ತೆ. ಅಂದರೆ ಅಸೈನಿಂಗ್ ಆರ್ ಇನ್ಸುಲೇಷನ್ ಇಸ್ ಆಲ್ವೇಸ್ ಹ್ಯಾಪನ್ಸ್ ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಇದರ ಅರ್ಥ ಏನಪ್ಪ ಅಂತಂದರೆ ನಿಮಗೆ ಏಜ್ ಅನ್ನೋದು ಒಂದು ಕಂಟೈನರ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಏನು ಕ್ರಿಯೇಟ್ ಆಗುತ್ತೆ? ನಿಮಗೆ ಒಂದು ಕಂಟೈನರ್ ಏಜ್ ಅಂತ ಇದೆ ಅಲ್ವಾ, ಏಜ್ ಅನ್ನೋದು ಒಂದು ಕಂಟೈನರ್ ಕ್ರಿಯೇಟ್ ಆಗುತ್ತೆ. ಈಗ ನಾನು ಆಗಲೇ ಹೇಳ್ದಂಗೆ ನಿಮಗೆ ಅಸೈನಿಂಗ್ ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ 10 ಅನ್ನೋದು ಒಂದು ವ್ಯಾಲ್ಯೂ ಇದೆ. ಅದು ಎಲ್ಲಿಗೆ ಅಸೈನ್ ಆಗ್ತಾಯಿದೆ? ನಿಮಗೆ ಏಜ್ ಅನ್ನೋ ಕಂಟೈನರ್ಗೆ ಅಸೈನ್ ಆಗ್ತಾಯಿದೆ, ಯಾರು ಇನ್ಸುಲೇಷನ್ ಆಗ್ತಾಯಿದೆ. ಸೊ ಏನು ವ್ಯಾಲ್ಯೂ ಸ್ಟೋರ್ ಆಗ್ತಾಯಿದೆ ಇಲ್ಲಿ? 10 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಈಗ ನಾವೇನಂತ ಏಜ್ ಅಂತ ಹೇಳಿದ್ವೋ, ಏಜ್ ಅಂದರೆ ಕಂಟೈನರ್ ನೇಮ್ ಅಂತ ಹೇಳಿದ್ವಲ್ಲ, ಈ ಕಂಟೈನರ್ ನೇಮ್ ಇಸ್ ನಥಿಂಗ್ ಬಟ್ ಏನು? ಇಟ್ ಈಸ್ ಅ ವೇರಿಯಬಲ್. ಓಕೆ, ಏಜ್ ಅನ್ನೋದು ಇಲ್ಲಿ ನಮ್ಗೆ ಏನಾಗುತ್ತೆ? ಈಗ ವೇರಿಯಬಲ್ ಆಗುತ್ತೆ. ಸಿಮಿಲರ್ಲಿ ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಎರಡನೇ ಎಕ್ಸಾಂಪಲ್ ನೋಡೋದಾದರೆ ನಾನು ಏನಂತ ಹೇಳ್ತೀನಿ, ಹೈಟ್ ಈಸ್ ಈಕ್ವಲ್ ಟು 5.7 ಅಂತ. ಓಕೆ, ಸೊ ನಿಮ್ಗೆ ಏನು ಅರ್ಥ ಆಯ್ತು ಇದರಲ್ಲೂ ಕೇರ್ಫುಲ್ಲಾಗಿ ನೋಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಹೈಟ್ ಅಂತ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ನಿಮಗೆ 5.7 ಒಂದು ವ್ಯಾಲ್ಯೂ ಇದೆ, ಹೌದಾ? ಸೊ ಆಸ್ ಸೂನ್ ಆಸ್ ಐ ಟೆಲ್ ದಟ್ ಹೈಟ್ ಈಸ್ ಈಕ್ವಲ್ ಟು 5.7 ನಿಮಗೆ ಒಂದು ಕಂಟೈನರ್ ಕ್ರಿಯೇಟ್ ಆಗುತ್ತೆ. ಆ ಕಂಟೈನರ್ ಹೆಸರು ಏನು? ಹೈಟ್ ಅಂತ. ವಾಟ್ ಈಸ್ ದ ಕಂಟೈನರ್ ನೇಮ್? ಕಂಟೈನರ್ ನೇಮ್ ಹೈಟ್ ಅಂತ. ಇದರಲ್ಲಿ ಏನು ಯಾವ ವ್ಯಾಲ್ಯೂ ಇನ್ಸುಲೇಷನ್ ಆಗುತ್ತೆ? ನಿಮಗೆ 5.7 ಅನ್ನೋದು ಹೈಟ್ ಅನ್ನೋ ವೇರಿಯೇಬಲ್ಗೆ ಏನು ವ್ಯಾಲ್ಯೂ ಅಸೈನ್ ಆಗುತ್ತೆ. ಏನು ವ್ಯಾಲ್ಯೂ ಅದು? 5.7. ಅಂದರೆ ಹೈಟ್ ಅನ್ನೋ ಕಂಟೈನರಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಯ್ತು ಇವಾಗ? 5.7. ಇಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಏಜ್ ಅನ್ನೋದು ಕಂಟೈನರ್ ಇಸ್ ನಥಿಂಗ್ ಬಟ್ ಅ ವೇರಿಯಬಲ್, ಹೌದಲ್ವಾ? ಇದು ವೇರಿಯಬಲ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಹೈಟ್ ಅನ್ನೋದು ಕಂಟೈನರ್, ಈ ಹೈಟ್ ಅನ್ನೋದು ಇಲ್ಲಿ ಏನಾಗುತ್ತೆ? ನಿಮಗೆ ವೇರಿಯಬಲ್ ಆಗುತ್ತೆ. ಓಕೆ, ಏನು ಅರ್ಥ ಆಯ್ತು ನಿಮಗೆ? ವೇರಿಯಬಲ್ ಅಂದರೆ ಇಟ್ ಈಸ್ ಅ ಕಂಟೈನರ್. ಓಕೆ, ವೇರಿಯಬಲ್ ಇಸ್ ನಥಿಂಗ್ ಬಟ್ ಕಂಟೈನರ್. ಏನು ಮಾಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಆ ಕಂಟೈನರ್ಗೆ? ವಿ ಆರ್ ಸ್ಟೋರಿಂಗ್ ಸಮ್ ಡೇಟಾ ಅಥವಾ ವ್ಯಾಲ್ಯೂನ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಇಷ್ಟ ನೋಡಿ ವೇರಿಯಬಲ್ಸ್ ಅಂತಂದರೆ. ಓಕೆ, ವೇರಿಯಬಲ್ ಅಂದ್ರೇನು? ಇಟ್ ಈಸ್ ಅ ಕಂಟೈನರ್. ಯೂಸ್ ಟು ಸ್ಟೋರ್ ಸಮ್ ಡೇಟಾ ಆರ್ ಇನ್ಫಾರ್ಮೇಷನ್. ಇಷ್ಟ ನಾವೇನಂತ ಕರಿತೀವಿ? ವೇರಿಯಬಲ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಏನು ಹೇಳಿದೆ ನಿಮಗೆ? ಅಸೈನಿಂಗ್ ಆರ್ ಇನ್ಸುಲೇಷನ್ ಇಸ್ ಆಲ್ವೇಸ್ ಹ್ಯಾಪನ್ಸ್ ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಅಸೈನಿಂಗ್ ಆರ್ ಇನಿಷಿಯಲೈಸೇಷನ್ is always happens from RHS to LHS. ಇದು ವೆರಿ ಇಂಪಾರ್ಟೆಂಟ್. ಯಾವ ಪಾಯಿಂಟು? ಅಸೈನಿಂಗ್ ಆರ್ ಇನ್ಸುಲೇಷನ್ ಆಲ್ವೇಸ್ ಹ್ಯಾಪನ್ಸ್ ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಇದೇ ನೋಡಿ ನಿಮಗೆ ವೇರಿಯಬಲ್ ಅಂದರೆ ಏನು ನೋಡ್ತಾ ಇದ್ದೀವಿ ಇವಾಗ? ಇಟ್ ಈಸ್ ಕಂಟೈನರ್ ಯೂಸ್ ಟು ಸ್ಟೋರ್ ಸಮ್ ಡೇಟಾ ಆರ್ ಇನ್ಫಾರ್ಮೇಷನ್. ಅಸೈನ್ ಏನಾಗುತ್ತೆ ಅಥವಾ ಇನ್ಸುಲೇಷನ್ ನಿಮಗೆ RHS ಇಂದ LHS ಆಗುತ್ತೆ. ವಿ ಆರ್ ಸೀನ್ ಎಕ್ಸಾಂಪಲ್, ಹೌದಲ್ವಾ? ಏಜ್ ಈಸ್ ಈಕ್ವಲ್ 10 ಅಂತ ನೋಡಿದ್ವಿ, ಹೈಟ್ ಈಸ್ ಈಕ್ವಲ್ ಟು 5.7 ಇದೆಲ್ಲ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಎಸ್. ಇವಾಗ ನಮಗೆ
ವೇರಿಯಬಲ್ ಅಂತ ಬಂದ ತಕ್ಷಣ ನಮಗೆ ನೆಕ್ಸ್ಟು ಇದರಲ್ಲಿ ಡೆಕ್ಲರೇಷನ್ ಕೂಡ ಇದೆ, ಅದೇ ಥರ ನಿಮಗೆ ಇನಿಷಿಯಲೈಸೇಷನ್ ಆಲ್ರೆಡಿ ನಾನು ತೋರಿಸೆ ನಿಮಗೆ. ಏಜ್ ಇಸ್ ಈಕ್ವಲ್ ಟು 10, ಹೈಟ್ ಇಸ್ ಈಕ್ವಲ್ ಟು 5.7, ಇದನ್ನು ನಾವು ಇನಿಷಿಯಲೈಸೇಷನ್ ಅಂತ ಕೂಡ ಕರಿತೀವಿ. ಓಕೆ, ಎಕ್ಸಾಕ್ಟ್ ಕಾನ್ಸೆಪ್ಟ್ ವಿತ್ ಸಿಂಟ್ಯಾಕ್ಸ್ ಇವಾಗ ಏನು ಅಂತ ನೋಡೋಣ. ಓಕೆ, ಎಸ್, ಫಸ್ಟ್ ಆಫ್ ಆಲ್ ನೋಡ್ರಿ, ನಾವು ಈಗೇನು ಕಲ್ತ್ಕೊಳ್ಳೋಣ ನೆಕ್ಸ್ಟ್ ಅಂತಂದರೆ ವೇರಿಯಬಲ್ ಡೆಕ್ಲರೇಷನ್. ಓಕೆ, ವೇರಿಯಬಲ್ ಡೆಕ್ಲರೇಷನ್ ಅಂದರೆ ಏನು ಅಂತ ನೋಡೋಣ. ಓಕೆ, ವೇರಿಯಬಲ್ ಡೆಕ್ಲರೇಷನ್, ಹೇಗೆ ಡೆಕ್ಲೇರ್ ಮಾಡೋದು ವೇರಿಯಬಲ್. ಓಕೆ, ನಮ್ಗೆ ವೇರಿಯಬಲ್ ಅಂದರೆ ಕಾನ್ಸೆಪ್ಟ್ ಅರ್ಥ ಆಯಿತು, ಅದನ್ನು ಹೇಗೆ ಡೆಕ್ಲೇರ್ ಮಾಡೋದು ಅದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ವೆರಿ ಈಸಿ, ಆಲ್ವೇಸ್ ಇಟ್ಸ್ ವೆರಿ ಈಸಿ. ಯಾಕೆ ಅಂತಂದರೆ ವಿ ಹ್ಯಾವ್ ಅ ಸಿಂಟ್ಯಾಕ್ಸ್ ಇದೆ ಪ್ರತಿಯೊಂದಕ್ಕೂ. ಓಕೆ, ಈಗ ಇಲ್ಲಿ ವೇರಿಯಬಲ್ ಡೆಕ್ಲರೇಷನ್ಗೆ ಏನು ಸಿಂಟ್ಯಾಕ್ಸ್ ಇದೆ ಅಂತ ಅಬ್ಸರ್ವ್ ಮಾಡ್ತೀವಿ. ಓಕೆ, ಫಸ್ಟ್ ಆಫ್ ಆಲ್ ನಾವೇನು ಬರೀಬೇಕು ಅಂತಂದರೆ ಡೇಟಾ ಟೈಪ್ ಬರ್ಕೋಬೇಕು. ದೆನ್ ಸ್ಪೇಸ್ ವಿ ಹ್ಯಾವ್ ಟು ಟೆಲ್ ದ ವೇರಿಯಬಲ್ ನೇಮ್ ಇಡಬೇಕು. ಓಕೆ, ದೆನ್ ಫಾಲೋಡ್ ಬೈ ಸೆಮಿಕೋಲನ್. ಓಕೆ, ಇಷ್ಟ ನಾವೇನು ಮಾಡಬೇಕು, ಸಿಂಟ್ಯಾಕ್ಸ್ ಏನಂತ ಹೇಳಿತು ವೇರಿಯಬಲ್ ಡೆಕ್ಲರೇಷನ್ಗೆ ನಿಮಗೆ ಒಂದು ಡೇಟಾ ಟೈಪ್ ಬರೀಬೇಕು, ಆಮೇಲೆ ಫಾಲೋಡ್ ಬೈ ವೇರಿಯಬಲ್ ನೇಮ್. ಓಕೆ, ಎಸ್, ವಿಲ್ ಸಿ ಒನ್ ಎಕ್ಸಾಂಪಲ್ ಹಿಯರ್. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗೇನಾಗುತ್ತೆ ನಿಮಗೆ ಡೇಟಾ ಟೈಪ್, ಇವಾಗ ನಾನು ಇಂಟ್ ಅಂತ ಹೇಳ್ತೀನಿ, ಇಂಟೀಜರ್ ಇಸ್ ಅ ಡೇಟಾ ಟೈಪ್. ಓಕೆ, ಎಸ್, ಒಂದು ವೇರಿಯಬಲ್ ನೇಮ್ ಅಂತಂದರೆ ನೋಡಿರಿ, ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಿ ನೀವು, ಏನಂತದೆ ಏಜ್ ಅನ್ನೋದು ಇಂಟೀಜರ್ ಅಲ್ವಾ. ಸೊ ಅದಕ್ಕೆ ನಾನು ಡೇಟಾ ಟೈಪ್ ಏನಂತ ಬರ್ತಿದ್ದೀನಿ, ಇಂಟೀಜರ್ ಅಂತ ಬರ್ತಿದ್ದೀನಿ. ವೇರಿಯಬಲ್ ಹೆಸರೇನು, ಏಜ್ ಅಂತ ಬರ್ತೀನಿ. ಸೆಮಿಕೋಲನ್ ಹಾಕಿ ಇದೆ ವ್ಯಾಲಿಡ್ ವೇರಿಯಬಲ್ ಡೆಕ್ಲರೇಷನ್. ಆಯಿತು. ಇಫ್ ಯು ವಾಂಟ್ ಒನ್ ಮೋರ್ ಎಕ್ಸಾಂಪಲ್, ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್ ಹಿಯರ್. ಫಾರ್ ಎಕ್ಸಾಂಪಲ್ ಇವಾಗ ಏನಾಗಿದೆ ನಮಗೆ ಹೈಟ್ ಅಂತ ಇದೆ ಅಲ್ವಾ. ಹೈಟ್ ಅಂತ ಇರೋದು 5.7, ಇದು ಡೆಸಿಮಲ್ ಇದೆ, ಡೆಸಿಮಲ್ ನ್ಯೂಮರಿಕಲ್ ವ್ಯಾಲ್ಯೂ, ಹೌದಲ್ವಾ. ಸೊ ಇವಾಗ ನಾನೇನು ಹೈಟ್ ಅಂತ ಬರೆದುಬಿಟ್ಟೆ ನೇಮ್, ಯಾವುದನ್ನ ವೇರಿಯಬಲ್ ಹೆಸರು, ಬಟ್ ಅದ್ರದ್ದು ಡೇಟಾ ಟೈಪ್ ಏನು, ಯು ಹ್ಯಾವ್ ಟು ಮೆನ್ಷನ್ ಇಟ್ ಆಸ್ ಡಬಲ್. ಓಕೆ, ಡಬಲ್ ಅಂತ ಹೇಳ್ತೀವಿ. ಅಟ್ ದ ಎಂಡ್ ಯು ಹ್ಯಾವ್ ಟು ಟೆಲ್ ದಟ್ ಸೆಮಿಕೋಲನ್ ಟು ಎಂಡ್ ಮೈ ಸ್ಟೇಟ್ಮೆಂಟ್. ಓಕೆ, ಇದೆ ನೋಡ್ರಿ ಎಕ್ಸಾಂಪಲ್, ಎರಡು ಎಕ್ಸಾಂಪಲ್ ಇದೆ. ಒಂದು ಇಂಟ್ ಏಜ್ ಅಂತ ಮಾಡ್ತೀವಿ, ಇನ್ನೊಂದು ಡಬಲ್ ಹೈಟ್. ಓಕೆ, ದಿಸ್ ಇಸ್ ಅ ವ್ಯಾಲಿಡ್ ವೇರಿಯಬಲ್ ಡೆಕ್ಲರೇಷನ್. ಓಕೆ, ವಿಲ್ ಸಿ ಒನ್ ಮೋರ್ ಕಾನ್ಸೆಪ್ಟನ್ನು ನೋಡೋಣ ಏನಂತ ಇವಾಗ. ಎಸ್, ಒಂದ್ಸತಿ ವೇರಿಯಬಲ್ ಡೆಕ್ಲೇರ್ ಆದಮೇಲೆ ನಾವೇನು ಮಾಡ್ಬೋದು, ವೇರಿಯಬಲ್ನ ಇನಿಷಿಯಲೈಸೇಷನ್ ಕೂಡ ಮಾಡ್ಕೋಬೋದು. ಇನಿಷಿಯಲೈಸೇಷನ್ ಅಂತಂದ್ರೂ ಒಂದೇ, ಅಸೈನಿಂಗ್ ಅಂತಂದ್ರೂ ಒಂದೇ. ಓಕೆ, ಎಸ್, ವೇರಿಯಬಲ್ ಇನಿಷಿಯಲೈಸ್ ಮಾಡೋದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸಿ, ಯಾಕೆ, ವಿ ಹ್ಯಾವ್ ಸಿಂಟ್ಯಾಕ್ಸ್ ಇರೋದು. ಓಕೆ, ಏನು ಸಿಂಟ್ಯಾಕ್ಸ್ ಬರೀತೀರ ವೇರಿಯಬಲ್ ಇನಿಷಿಯಲೈಸೇಷನ್ಗೆ? ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಸಿಂಟ್ಯಾಕ್ಸ್ ವೇರಿಯಬಲ್ ನೇಮ್ನ ಬರ್ಕೋಬೇಕು. ವೇರಿಯಬಲ್ ನೇಮ್ ಫಾಲೋಡ್ ಬೈ ಈಕ್ವಲ್ಸ್, ದೆನ್ we have to tell that value. ಇಷ್ಟ ಇದೆ ಸಿಂಟ್ಯಾಕ್ಸ್, ವೇರಿಯಬಲ್ ನೇಮ್ ಈಕ್ವಲ್ಸ್ ವ್ಯಾಲ್ಯೂ. ಓಕೆ, ಆಲ್ರೆಡಿ ಮಾಡಿದ್ದೀವಿ ಇದು ಎಕ್ಸಾಂಪಲ್ ಇಲ್ಲಿ ನೋಡೋದಲ್ಲ, ಅದನ್ನೇ ಇಸ್ ನಥಿಂಗ್ ಬಟ್ ವೇರಿಯಬಲ್ ಅಸೈನಿಂಗ್ ಆರ್ ಇನಿಷಿಯಲೈಸೇಷನ್. ನೀವು ಎಕ್ಸಾಂಪಲ್ ಬೇಕು ಅಂದರೆ ಅದು ಎಕ್ಸಾಂಪಲ್ ಕೂಡ ಅಬ್ಸರ್ವ್ ಮಾಡೋಣ. ಓಕೆ, ಎಕ್ಸಾಂಪಲ್ ಫಸ್ಟ್ ಆಫ್ ಆಲ್ ಇವಾಗ ಇದೇ ಸೇಮ್ ಎಕ್ಸಾಂಪಲ್, ಏನು ಕಪಲ್ ಆಫ್ ಎಕ್ಸಾಂಪಲ್ ತೊಗೊಂಡಿವಿ ಮೇಲ್ಗಡೆ, ಅದನ್ನೇ ಚೆಕ್ ಮಾಡೋಣ ಇವಾಗ. ಓಕೆ, ಸೊ ಇಲ್ಲಿ ಏನಂತ ವೇರಿಯಬಲ್ ಇದೆ, ಏಜ್ ಅಂತ ಬರ್ಕೊಳ್ಳೋಣ. ಈಕ್ವಲ್ ಇದೆ, ಈಕ್ವಲ್ ಬರ್ಕೊಂಡ್ರೆ ಒಂದು ವ್ಯಾಲ್ಯೂ ಇಡಬೇಕು, 10 ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ವೇರಿಯಬಲ್ ಇನಿಷಿಯಲೈಸೇಷನ್. ನೋಡಿ ಎಷ್ಟು ಈಸಿ ಇದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಎಸ್, ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ಗೆ ಅಬ್ಸರ್ವ್ ಮಾಡೋಣ. ಸೆಕೆಂಡ್ ಎಕ್ಸಾಂಪಲ್ಗೆ ಏನಿದೆ ಇಲ್ಲಿ, ಓಕೆ, ಹೈಟ್ ಅಂತ ಇದೆ, ವೇರಿಯಬಲ್ ಹೆಸರೇನು, ಹೈಟ್ ಈಕ್ವಲ್ಸ್, ಅದ್ರ ವ್ಯಾಲ್ಯೂ ಏನಂತ ಬರ್ಕೊಂಡಿದ್ವಿ, 5.7. ಓಕೆ, ಎಸ್, ದಿಸ್ ಇಸ್ ವೆರಿ ಈಸಿ ಪ್ರೋಸೆಸ್. ಓಕೆ, ವೇರಿಯಬಲ್ ಇನಿಷಿಯಲೈಸೇಷನ್ ಆಯಿತು, ಮತ್ತು ವೇರಿಯಬಲ್ ಡೆಕ್ಲರೇಷನ್ ಎರಡು ಕಲ್ತ್ಕೊಂಡು. ಎರಡು ವೇರಿಯಬಲ್ ಡೆಕ್ಲರೇಷನ್, ವೇರಿಯಬಲ್ ಇನಿಷಿಯಲೈಸೇಷನ್ ಸೆಪ್ರೇಟ್ ಲೈನಲ್ಲಿ ಬರೆಯೋ ಬದಲು ನೀವೇನು ಮಾಡ್ಬೋದು, ನೀವು ಒಟ್ಟಿಗೆ ಕೂಡ ಬರೀಬೋದು ಇದನ್ನು ಒಂದೇ ಲೈನ್ ಆಫ್ ಸ್ಟೇಟ್ಮೆಂಟಲ್ಲಿ. ಓಕೆ, ಅದು ಹೇಗೆ ಅಂತ ಹೇಳ್ಕೊಡ್ತೀವಿ ನೋಡ್ರಿ. ಓಕೆ, ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ವೇರಿಯಬಲ್ ಡೆಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್
ಇನಿಷಿಯಲೈಸೇಷನ್ ಟುಗೆದರ್ ಅಂದರೆ ಈ ವೇರಿಯಬಲ್ನ ಇನಿಷಿಯಲೈಸ್ ಮತ್ತು ಡೆಕ್ಲರೇಷನ್ ಎರಡು ಒಟ್ಟಿಗೆ ಒಂದೇ ಲೈನಲ್ಲಿ ಮಾಡ್ಬೋದು. ನೋಡ್ರಿ ಇದೇನು ಹೇಳುತ್ತೆ ಅಂದರೆ ಬೇರೆ ಬೇರೆ ಸಪ್ರೇಟ್ ಲೈನಲ್ಲಿ ನೀವು ಬರೆಯೋಬೋದು. ನೀವೇನು ಮಾಡ್ಬೋದು ನೋಡ್ರಿ, ಡೆಕ್ಲರೇಷನ್ನೇ ಬೇರೆ ಲೈನಲ್ಲಿ, ಇನ್ಸ್ಟಾಲೇಷನ್ನೇ ಬೇರೆ ಲೈನಲ್ಲಿ ಬರೆಯೋ ಬದಲು ಯು ಕ್ಯಾನ್ ರೈಟ್ ಇಟ್ನ ಸಿಂಗಲ್ ಲೈನ್ ಆಫ್ ಸ್ಟೇಟ್ಮೆಂಟ್ ಅಂತ ಹೇಳುತ್ತೆ. ಓಕೆ, ಇದರ ಸಿಂಟ್ಯಾಕ್ಸ್ ಏನಂತ ನೋಡೋಣ. ಓಕೆ, ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಈಸಿ ಅಂತ ಹೇಳಿದೆ. ಏನಕ್ಕೆ? ವಿ ಹ್ಯಾವ್ ಸಿಂಟ್ಯಾಕ್ಸ್, ಹೌದಲ್ವಾ? ಎಸ್, ಈಗ ಅಬ್ಸರ್ವ್ ಮಾಡಿರಿ. ಫಸ್ಟ್ ಪಾರ್ಟ್ ಏನಿದೆ ನನಗೆ ವೇರಿಯಬಲ್ ಡೆಕ್ಲರೇಷನ್. ಹೇಗೆ ಬರೆಯೋದನ್ನು ವೇರಿಯಬಲ್ ಡೆಕ್ಲರೇಷನ್ನ ನಮ್ಗೆ ಗೊತ್ತಿದೆ ಏನಂತ. ಫಸ್ಟು ಡೇಟಾ ಟೈಪ್ ಮತ್ತು ಡೆಕ್ಲೇರ್ ಮಾಡಬೇಕಂದ್ರೆ ನಮ್ಗೆ ಏನು ಬೇಕು? ವೇರಿಯಬಲ್ ನೇಮ್ ಬೇಕು. ಇಲ್ಲಿ ಸೆಮಿಕೋಲನ್ ಅಂತ ಕೊಡ್ತಾರೆ, ಹೌದಾ? ನೋಡಿರಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಏನು ಮಾಡಿದ್ವಿ? ಡೇಟಾ ಟೈಪ್ ವೇರಿಯಬಲ್ ನೇಮ್ ಬರ್ತೀವಿ, ಅದನ್ನೇ ಇಲ್ಲಿ ಬರ್ಕೊಂಡ್ರಿ, ಡೇಟಾ ಟೈಪ್ ವೇರಿಯಬಲ್ ನೇಮ್. ಇಲ್ಲೇನು ಮಾಡ್ತೀವಿ ಅಂದರೆ ಇನಿಷಿಯಲೈಸೇಷನ್ ಟುಗೆದರ್ ಅಂತ ಕೊಟ್ಟಿದ್ದೀರಿ. ಸೊ ಸೆಮಿಕೋಲನ್ ತೆಗೆದ್ಬಿಟ್ರಿ ಸ್ಟೇಟ್ಮೆಂಟ್. ಇಲ್ಲಿ ಇನಿಷಿಯಲೈಸೇಷನ್ಗೆ ಏನಂತ ಇದೆ ಸಿಂಟ್ಯಾಕ್ಸ್ ನಿಮಗೆ? ವೇರಿಯಬಲ್ ನೇಮ್ ಈಸ್ ಈಕ್ವಲ್ ಟು ವ್ಯಾಲ್ಯೂ. ನೋಡಿರಿ, ಇದು ವೇರಿಯಬಲ್ ನೇಮ್ ಆಯಿತಾ, ಈಕ್ವಲ್ಸ್ ವ್ಯಾಲ್ಯೂ ಅಂತ ಅಷ್ಟೇ, ಮುಗೀತು. ಇದೆ ಸಿಂಟ್ಯಾಕ್ಸ್ ಫಾರ್ ವೇರಿಯಬಲ್ ಡೆಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಟುಗೆದರ್. ಓಕೆ, ಇನ್ನೂ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತೀನಿ ಅಂತಂದರೆ ಏನು ಹೇಳಿ ಅಂತಂದರೆ ನೋಡಿರಿ, ಇಲ್ಲೇನಿದೆ ಡೇಟಾ ಟೈಪು ಮತ್ತು ವೇರಿಯಬಲ್ ನೇಮು, ಈ ಪಾರ್ಟನ್ನ ನಾವೇನಂತ ಕರಿತೀವಿ ಅಂತಂದರೆ ವೇರಿಯಬಲ್ ಡೆಕ್ಲರೇಷನ್, ಹೌದಾ? ವೇರಿಯಬಲ್ ಡೆಕ್ಲರೇಷನ್ ಅಂತ ಕರಿತೀವಿ. ಈ ಪಾರ್ಟ್ ಇದೆ ನೋಡ್ರಿ, ಯಾವುದು? ವೇರಿಯಬಲ್ ನೇಮ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಅನ್ನೋದನ್ನ, ಇದನ್ನು ನಾವೇನಂತ ಕರಿತೀವಿ? ವೇರಿಯಬಲ್ ಇನಿಷಿಯಲೈಸೇಷನ್, ಹೌದಾ? ನೋಡ್ರಿ, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್. ಇಲ್ಲಿ 2 ಲೈನ್ ಆಫ್ ಸ್ಟೇಟ್ಮೆಂಟ್ ಬರ್ತೀವಿ, ಇಲ್ಲಿ ಒಂದೇ ಲೈನ್ ಆಫ್ ಸ್ಟೇಟ್ಮೆಂಟ್. ಓಕೆ, ಎಸ್, ನೋಡ್ರಿ. ನೆಕ್ಸ್ಟ್ ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ಸೊ ಡೇಟಾ ಟೈಪ್ ಏನು? ಇಂಟೀಜರ್ ಅಂತ ಹೇಳ್ತೀವಿ. ವೇರಿಯಬಲ್ ನೇಮ್ ಏಜ್ ಈಸ್ ಈಕ್ವಲ್ ಟು 10, ಅಷ್ಟು, ವೆರಿ ಸಿಂಪಲ್, ಮುಗೀತು ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ಗೆ ಏನಂತ ಬರೆಯೋಣ ನಾವು? ಡಬಲ್ ಬರ್ಕೊಂಡಿದ್ದೀವಿ ನೋಡಿ, ಡಬಲ್ ಹೈಟ್ ಈಸ್ ಈಕ್ವಲ್ ಟು 5.7, ಹೌದಾ? ಎಸ್, ನೋಡ್ರಿ, ಡಬಲ್ ಅನ್ನೋದು ಡೇಟಾ ಟೈಪ್, ವೇರಿಯಬಲ್ ನೇಮ್ ಏನಿರಲಿ ಹೈಟ್ ಈಸ್ ಈಕ್ವಲ್ ಟು 5.7. ಇಲ್ಲಿ ಏನೂ ಇಲ್ಲ, ಇಲ್ಲಿ 2 ಲೈನಲ್ಲಿ ಬರೆದ್ವಿ, ಡಬಲ್ ಹೈಟ್ ಈಸ್ ಈಕ್ವಲ್ ಟು 5.7 ಅಂತ. ಇಲ್ಲಿ ಏನು ಮಾಡಿದ್ವಿ? ಒಂದೇ ಲೈನಲ್ಲಿ ಬರೆದ್ವಿ ಅಷ್ಟೇ, ಟುಗೆದರ್. 2 ವ್ಯಾಲಿಡ್, ನೀವು ಈ ಮೆಥಡ್ ಫಾಲೋ ಮಾಡಿದ್ರು ನಿಮ್ಗೆ ಔಟ್ಪುಟ್ ಬರುತ್ತೆ, ಈ ಒಂದೇ ಲೈನಲ್ಲಿ ಬರೆದ್ರೂ ಕೂಡ ನಿಮಗೆ ಔಟ್ಪುಟ್ ಬರುತ್ತೆ. ಓಕೆ, ಓನ್ಲಿ ಕೋಡ್ ಆಪ್ಟಿಮೈಸೇಷನ್ ಅಷ್ಟೇ. ಓಕೆ, ರಾದರ್ ದನ್ ರೈಟಿಂಗ್ 2 ಲೈನ್ ಆಫ್ ಸ್ಟೇಟ್ಮೆಂಟ್ಸ್, ವಿ ಆರ್ ರೈಟಿಂಗ್ ನಾವು 1 ಲೈನ್ ಆಫ್ ಸ್ಟೇಟ್ಮೆಂಟ್ ಅಷ್ಟೇ. ಓಕೆ, ಫೈನ್. ಸೊ ನಾವು ಏನೇನು ಕಲ್ತ್ಕೊಂಡಿಬೇಕು? ವಾಟ್ ಈಸ್ ವೇರಿಯಬಲ್ ಅಂದರೆ ಏನು ಅಂತ ಅರ್ಥ ಆಯಿತು ನಮಗೆ. ಇಟ್ ಈಸ್ ಅ ಕಂಟೈನರ್ ಯೂಸ್ ಟು ಸ್ಟೋರ್ ಸಮ್ ಡೇಟಾ ಆರ್ ಇನ್ಫಾರ್ಮೇಷನ್, ಹೌದಲ್ವಾ? ಅದೇ ಥರ ನಾವು ಅಸೈನಿಂಗ್ ಅಥವಾ ಇನ್ಸ್ಟಾಲೇಷನ್ ಏನಾಗುತ್ತೆ ನಿಮಗೆ ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಅದಾದ ನಂತರ ನಾವೇನು ಕಲ್ತ್ಕೊಂಡಿವಿ? ವೇರಿಯಬಲ್ ಡೆಕ್ಲರೇಷನ್ ನೋಡಿದ್ದೀವಿ. ಹೇಗೆ ಡೆಕ್ಲೇರ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ಸಿಂಟ್ಯಾಕ್ಸ್ ನಾವು ನೋಡ್ಕೊಂಡ್ವಿ. ಅದೇ ಥರ ಇನ್ಸ್ಟಾಲೇಷನ್ ಹೇಗೆ ಮಾಡೋದು, ದಟ್ ಈಸ್ ಆಲ್ಸೋ ವಿ ಹ್ಯಾವ್ ಲರ್ನ್ಡ್. ಆಮೇಲೆ ಏನು ಮಾಡಿದ್ವಿ? ಟುಗೆದರ್ ರಾದರ್ ದನ್ ರೈಟಿಂಗ್ 2 ಲೈನ್ ಆಫ್ ಸ್ಟೇಟ್ಮೆಂಟ್, ಒಂದೇ ಲೈನ್ ಆಫ್ ಸ್ಟೇಟ್ಮೆಂಟಲ್ಲಿ ಬರ್ಕೊಂಡ್ವಿ ವೇರಿಯಬಲ್ ಡೆಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಟುಗೆದರ್. ಇವಾಗ ನಾವು ಇಷ್ಟ ಆದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ, ನಿಮ್ಮ ವೇರಿಯಬಲ್ಸ್ ಅಂತ ಬಂದ ತಕ್ಷಣ ವಿ ಹ್ಯಾವ್ ಟೈಪ್ಸ್ ಆಫ್ ವೇರಿಯಬಲ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ಟೈಪ್ಸ್ ಆಫ್ ವೇರಿಯಬಲ್ಸ್. ಓಕೆ, ಜಾವಾದಲ್ಲಿ ನಮಗೆ 2 ಟೈಪ್ ಆಫ್ ವೇರಿಯಬಲ್ ಇದೆ. ಓಕೆ, ಮೊದಲನೇದು ಮೆಂಬರ್ ವೇರಿಯಬಲ್. ಇದನ್ನು ನಾವು ಆಲ್ಸೋ ಏನಂತ ಕರಿತೀವಿ? ನಿಮಗೆ ಗ್ಲೋಬಲ್ ವೇರಿಯಬಲ್ ಅಂತ ಕರಿತೀವಿ. ಓಕೆ, ಎಸ್. ಎರಡನೇ ಟೈಪ್ ಏನು? ಲೋಕಲ್ ವೇರಿಯಬಲ್ಸ್ ಅಂತ ಕರಿತೀವಿ. ಓಕೆ, ಎಸ್. ಈ ಮೆಂಬರ್ ವೇರಿಯಬಲ್ ಇದೆಯಲ್ಲ, ಮೆಂಬರ್ ವೇರಿಯಬಲ್ ಅಥವಾ ಗ್ಲೋಬಲ್ ವೇರಿಯಬಲ್ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು ಸ್ಟಾಟಿಕ್, ನಾನ್ ಸ್ಟಾಟಿಕ್ ಅಂತ ಕರಿತೀವಿ. ಸ್ಟಾಟಿಕ್ ಮತ್ತು ನಾನ್ ಸ್ಟಾಟಿಕ್ ಅಂತ ಕರಿತೀವಿ. ಓಕೆ, ಈ ಟೈಪ್ಸ್ ಆಫ್ ವೇರಿಯಬಲ್ಸ್ ನಾವು ಒಂದು 8th ಕ್ಲಾಸ್ ಹೋಗಲಿ, ಆಮೇಲೆ ಕಲ್ತ್ಕೊಳ್ಳೋಣ. ಓಕೆ, ಎಸ್.